ನಮಸ್ಕಾರ ಮೇಡಮ್, ನನ್ನ ಹೆಸರು ಪದ್ಮನಾಭಯ್ಯ ಅಂತ. ಈ ಹುಡುಗಿ ಮಾವ ನಾನು. ಕೂತ್ಕೊಳ್ಳಿ. ಮಿಸ್ಟರ್ ಪದ್ಮನಾಭಯ್ಯ, ಸೊಸೆ ಅಂದ್ರೆ ಮಗಳ ಸಮಾನ ಅಂತಾರೆ. 100ಕ್ಕೆ 100 ನಿಜ ಮೇಡಮ್. ನನಗಿರೋನು ಒಬ್ಬನೇ ಗಂಡು ಮಗ, ಹೆಣ್ಮಕ್ಳಿಲ್ಲ. ಹಾಗಾಗಿ ನನ್ನ ಸೊಸೆನೇ ನಾನು ಮಗಳು ಅಂತ ತಿಳ್ಕೊಂಡಿದ್ದೀನಿ. ಸೊಸೆನ ರೂಮ್ ನಲ್ಲಿ ಕೂಡ್ ಹಾಕಿ ಬೀಗ ಹಾಕ್ಬಿಟ್ರೆ ನಿಮ್ ಕನ್ಸು ನನಸಾಗೋಗತ್ತಾ? ಮದುವೆ ಅನ್ನೋದು ಅವ್ರವ್ರ ಇಷ್ಟ ಅಲ್ವೇನ್ರಿ? ಒಂದ್ ದಿವಸ ಇವಳು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆದರ್ಸಿದ್ಲು. ನಮಗೂ ಆತಂಕ ಆಯ್ತು. ಮನೆ ಸೊಸೆ ಯಾವುದೋ ಸಿಟ್ಟಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಅಂತ ಭಯ ಆಯ್ತು. ಅದಕ್ಕೆ ನಾವು ಹುಷಾರಾಗಿ ಅವ್ರ ಕೈಗೆ ಏನು ಸಿಕ್ಕದ ಹಾಗೆ ನೋಡ್ಕೊಂಡು ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಬೀಗ ಹಾಕೊಂಡು ಹೋಗ್ತಿದ್ವಿ. ಇದು ತಪ್ಪಾ ಮೇಡಮ್? ಏನೇ ಮರ, ನನ್ನ ಗಂಡನ್ನ ಇವರು ಎಲ್ಲೋ ಕಳಿಸಿ 1 ತಿಂಗಳು ಮೇಲಾಯ್ತು ಮೇಡಮ್. ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ ಮೇಡಮ್. ಅದಕ್ಕೆ ಸತ್ತೋಗ್ತೀನಿ ಅಂತ ಹೇಳಿದ್ದು ನಿಜ ಮೇಡಮ್. 2 ದಿನದ ಕಾಲಾವಕಾಶ ಕೊಡ್ತೀನಿ. ನಿಮ್ ಮಗ ವಾಪಸ್ ಬರೋದು ಮಾತ್ರ ಅಲ್ಲ, ನೀವು ರಾಧನಿಗೆ ಯಾವ ಥರ ತೊಂದರೆನೂ ಕೊಡೋ ಹಾಗಿಲ್ಲ. ಅಕ್ಕಪಕ್ಕದವ್ರ ಹತ್ರ ಮಾತಾಡಬಾರ್ದು ಅಂತ ನಿರ್ಬಂಧ ಹೇರೋ ಹಾಗಿಲ್ಲ. ಅವಳನ್ನ ರೂಮ್ ನಲ್ಲಿ ಕೂಡ ಹಾಕಿ ಬೀಗ ಹಾಕೋ ಹಾಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ಪರಿಣಾಮ ಸರಿ ಇರಲ್ಲ. ಬಿ ಕೇರ್ಫುಲ್. ನೀವಿನ್ ಹೋಗ್ಬೋದು. ಹೊಟ್ಟೆಗೆ ಬೆಂಕಿ ಬಿದ್ರೆ ತಲೆ ಮೇಲೆ ನೀರು ಸುರಿದ್ರೆ ಆಡ್ತಾ ಹೇಳು. ಅವನು ಮಾಡಿದ ಅನ್ಯಾಯ ನೆನ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಬೆಂಕಿ ಆಗುತ್ತೆ. ಅವನು ಏನ್ ಅನ್ಯಾಯ ಮಾಡ್ದ ಹೇಳು? ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ. ಬಾಯಿ ಬಂದಂಗ್ ಬೈತಾನೆ ಇದ್ಯಾ. ಅವನ್ ಇಷ್ಟಪಟ್ಟವ್ರನ್ನ ಮದ್ವೆ ಆದ್ರೆ ತಪ್ಪ? ಅದಕ್ಕೆಲ್ಲಮ್ಮ ನನಗೆ ಸಿಟ್ಟು ಬಂದಿರೋದು. ಒಂದು, ನಂಬಿಕೆ ದ್ರೋಹ ಮಾಡ್ದ. 2, ಅವನ್ ತಾಯಿಗೂ ಹೇಳ್ದೆ ಮದುವೆ ಮಾಡ್ಕೊಂಡ. ಅದಕ್ಕೆ ನೀನ್ ಬೇಕಾದಷ್ಟಲ್ಲಿ ಬೈತಿದ್ಯಾ ಅಲ್ವಾ? ಮನೆಗ್ ಬೇರೆ ಹೋಗಿ ಬೈದಿದ್ಯಾ. ನಮ್ಮನೆಗ್ ಬಂದಾಗ್ಲೂ ಬೈದ್ರೆ ಅವನ್ ಮತ್ತೆ ನಮ್ಮನೆಗ್ ಬರೋದೇ ಇಲ್ಲ. ಬಾವ ನಿನಗ್ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಹೇಳ್ತಿದ್ಯಲ್ಲ. ಅವನ್ ಯಾವತ್ತಾದ್ರೂ ನಿನ್ ಮಗಳನ್ ಮದ್ವೆ ಆಗ್ತೀನಿ ಅಂತ ಹೇಳಿದಾನ? ಅಥವಾ ಹಾಗಂತ ಮಾತು ಕೊಟ್ಟಿದ್ದಾನ? ಮಾತು ಕೊಡದೇ ಇದ್ರು ಅದು ತಪ್ಪೆ. ನೀವು ಈ ಮಾತನ್ನ ಅವನ ಹತ್ರ ಹೇಳಲಿಲ್ಲ, ಅವನು ನಿಮ್ಮ ಹತ್ರ ಹೇಳಲಿಲ್ಲ ಅಂದಮೇಲೆ ತಪ್ಪು ಹೇಗಾಗುತ್ತೆ? ಆಯ್ತು, ನಾನಿನ್ನ ಅವನು ಬೈಯಲ್ಲ, ಸರಿನಾ? ನನ್ ಮುದ್ದು ಅಪ್ಪಯ್ಯ. ಶ್ಯಾಮ, ನಿನ್ ದುಡಿಮೆ ನಮ್ಮ ಮನೆ ಖರ್ಚಿಗೆ ಸಾಕಾಗುತ್ತೆ ಅಲ್ವೇನೋ? ಆರಾಮ ಸಾಕಾಗುತ್ತೆ. ಹಾಗಾದ್ರೆ ನಿನ್ ಹೆಂಡತಿ ಕೆಲಸ ಬಿಡ್ಲಿ. ಅವಳು ದುಡಿಯೋದು ಸಾಕು, ಹಾರಾಡೋದು ಸಾಕು. ನಾನು ಈ ಮನೆ ಕಟ್ಸೋದಕ್ಕೆ 32 ಲಕ್ಷ ರೂಪಾಯಿ ಸಾಲ ಮಾಡಿದೆ. 32 ಲಕ್ಷ? ಅದನ್ನ ತೀರ್ಸೋದಕ್ಕೆ ಈಗ ಅನುಷಾ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆದಷ್ಟು ಬೇಗ ಈ ಸಾಲ ತೀರ್ಸೋದು ಒಳ್ಳೇದಲ್ವೇನಮ್ಮ? ಅಂತೂ ನನಗೆ ಅವಳಿಂದ ಬಿಡುಗಡೆ ಇಲ್ಲ. ನಿನ್ನ ಹೆಂಡತಿ ಸಾವಾಯ್ತಲ್ಲ, ಅದಕ್ಕೆ 2 ದಿವಸ ಮುಂಚಿನಿಂದ ನೀನು ಊರಲ್ಲೇ ಇರಲಿಲ್ಲ ಅಂತ ದಾಖಲೆ ಸೃಷ್ಟಿ ಮಾಡೋಕ್ಕಾಗುತ್ತೆ. ಓ, ಅದಕ್ಕೇನಂತೆ? 1 ವಾರದ ಹಿಂದಿನಿಂದನೇ ನಾನು ಊರಲ್ಲಿ ಇರಲಿಲ್ಲ ಅಂತ ಔಟ್ ಸ್ಟೇಷನ್ ರೆಸಾರ್ಟ್ ಇಂದ ರಸೀದಿ ತರಿಸ್ತೀನಿ. ಆ ಸಾವಾದ ಮಾರನೇ ದಿವಸ ನೀವು ಊರಿಗೆ ಬಂದೆ ಅನ್ನೋ ದಾಖಲೆ ಸಿಕ್ಕಿದ್ರು ಸಾಕು. ಕೇರಳದಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅವನದೊಂದು ರೆಸಾರ್ಟ್ ಇದೆ. ನಾನು ಅಲ್ಲಿದ್ದೆ ಅಂತ ಹೇಳಿ ಒಂದು ರಸೀದಿ ತರಿಸ್ತೀನಿ.